ಅಷ್ಟೇ ಸರ್. Is more about the film. ಯಾ ನೋಡಿ ಹಾಂ ಲವ್ ಇದೆ, ಎಮೋಷನ್ ಇದೆ, ಎಲ್ಲ ಕಾಣಿಸ್ತು ಟ್ರೈಲರ್. ಬಟ್ ಇಲ್ಲಿವರೆಗೂ ನಿಮ್ಮ ಎಲ್ಲ ಪಾತ್ರಗಳನ್ನು ಕೂಡ ಅದೆಲ್ಲದನ್ನು ಹೊರತುಪಡಿಸಿ ಸಮಥಿಂಗ್ ಈ ಕ್ಯಾರೆಕ್ಟರ್ ಏನೋ ಒಂದು ಹೊಸದಿದೆ ಯಾಕಂತಂದ್ರೆ ನಿಮ್ಗೆ ಯಾವ ಥರ ಸ್ಪೆಷಲ್ ಅಂತ ಅನ್ಸುತ್ತೆ ಲಿಲ್ಲಿ ಕ್ಯಾರೆಕ್ಟರ್? ಅಂದರೆ ಸರ್ ನೋಡಿ ನಮ್ಮ ಬೇರೆ ಫಿಲ್ಮ್ ಆದರೆ So, nothing. ಡಿಡ್ ಐ ಡೂ ದಿಸ್ ವೆನ್ ಯು ವರ್ ಗಿವಿಂಗ್ ದ ಸ್ಪೀಚ್? I love you. Whoever phone this is. Okay, sorry. ಓಕೆ Oh shit. I still love you, whoever it is. I love you, bro. ಸೊ ನಿಮ್ಮ ಕ್ವೆಶನ್ ಮಾಡ್ತಿತ್ತು ಸಾರಿ ಶುಶ್ ಅಂದ್ರೆ ಇಲ್ಲಿವರೆಗೂ ನೀವು ಮಾಡಿರೋ ಎಲ್ಲ ಕ್ಯಾರೆಕ್ಟರ್ ಎಮೋಷನ್ಸ್, ಬಟ್ ಸ್ಟಿಲ್ ಡಿಯರ್ ಕಾಮ್ರೇಡ್ನ ಲಿಲ್ಲಿ ಕ್ಯಾರೆಕ್ಟರ್ ನಿಮ್ಗೆ ಹೇಗೆ ಸ್ಪೆಷಲ್ ಬಿಫೋರ್ ನೀವು ಮಾಡಿರೋ ಪಾತ್ರ? ಅಂದರೆ ಸರ್ ನಾನು ಬೇರೆ ಫಿಲ್ಮ್ಸಲ್ಲಿ ನೋಡಿದ್ರೆ ನಾನು ಇಮೋಷನ್ಸು ಎಕ್ಸ್ಟೆಂಟಲ್ಲಿ ಅಂದರೆ ಇಂಟೆನ್ಸ್ ಇಮೋಷನ್ಸಲ್ಲಿ ಇಲ್ಲ. ಇಟ್ಸ್ ಜಸ್ಟ್ ಅಂದರೆ ಈಗ ಫೀಲ್ ಆಗಬೇಕು, ಈಗ ಹೀಗೆ ಫೀಲ್ ಆಗ್ತಾರೆ. ಬಟ್ ಈ ಫಿಲ್ಮಲ್ಲಿ ನೋಡಿದ್ರೆ I've taken Lily so deeply into my heart that ಒಂದು ದಿವಸ ಕೂತ್ಕೊಂಡು ಬ್ರೇಕ್ ಇರುವಾಗ ನಾನು ವಿಜಯ್ಗೆ ಹೇಳ್ತಾ ಇದ್ದೆ, ಐ ಡೋಂಟ್ ನೋ ವೈ ಬಟ್ ಐ ಫೀಲ್ ಬ್ಯಾಡ್ ಫಾರ್ ದಿಸ್ ಕ್ಯಾರೆಕ್ಟರ್. ಅಂದರೆ that's exactly how I was feeling for this character. I was like, I think I'm going to cry because I wish it didn't happen to Lily. ಅಂದರೆ ಪ್ಲೇ ಮಾಡ್ತಿರುವಾಗ ರಶ್ಮಿಕಾ ಆಗಿ Don't reveal script, right? ಓಕೆ Slowly you're telling our story. in ನಾನು emotion. But every ಐ ಥಿಂಕ್ ಐಮ್ ಗೋನ್ ಕ್ರೈ ಬಿಕಾಸ್ ಐ ವಿಶ್ ಇಟ್ ಡಿನ್ ಹ್ಯಾಪನ್ ಟು ಲಿಲಿ. ಅಂದರೆ ಪ್ಲೇ ಮಾಡ್ತಿರುವಾಗ ರಶ್ಮಿಕಾ ಆಗಿ don't reveal script, right? ಓಕೆ Slowly you're telling our story. in ನಾನು emotion. But every girl will connect to it, man. Like every girl, every boy. It's like fun. Huh? ಅದೇ ಓಲ್ಡ್ Oh, this what I'm saying. Huh? ಅದು ಕರೆಕ್ಟ್ ಆದರೆ ರಿವೀಲ್ ಮಾಡ್ಬಿಡ್ತೀನಿ ಅಲ್ಲ. ಈಗ ಸ್ವಲ್ಪ ಸ್ಟಾಪ್ ಮಾಡೋದಿದ್ರೆ